ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಶನಿ ಲಗ್ನದಿಂದ 12 ಮನೆಯಲ್ಲಿ ಇರುವಾಗ ನೀವು ಯಾವೆಲ್ಲ ವಿಷಯದ ಬಗ್ಗೆ ತುಂಬ ಒಂದು ಜಾಗ್ರತೆ ವಹಿಸಬೇಕು, ಯಾವೆಲ್ಲ ವಿಷಯದಲ್ಲಿ ತುಂಬ ಒಂದು ಎಚ್ಚರಿಕೆ ವಹಿಸಬೇಕು, ಇಲ್ಲದಿದ್ದರೆ ನಿಮಗೆ ಅದು ಯಾವ ಥರ ಒಂದು ಎಫೆಕ್ಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಶನಿ 12 ಮನೆಗಳಲ್ಲಿ ನೀವೇನಾದರೂ ನಕಾರಾತ್ಮಕ ವರ್ತನೆ ಮಾಡಿದರೆ ನಿಮಗೆ ಕೊಡುವಂಥ ಒಂದು ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಸಾಮಾನ್ಯವಾಗಿ ಶನಿ ಏನಾದರೂ ಲಗ್ನದಲ್ಲಿದ್ದರೆ, ಉದಾಹರಣೆಗೆ ಇದು ಲಗ್ನ ಆಗಿ ಇಲ್ಲಿ ಏನಾದರೂ ಶನಿಗ್ರಹ ಇದ್ದರೆ, ನೀವು ಅಪ್ರಾಮಾಣಿಕತೆ ಇದ್ದರೆ ನಿಮಗೆ ಶನಿ ನಿಮಗೆ ನೆಗೆಟಿವ್ ಫಲ ಕೊಡ್ತಾನೆ. ತುಂಬ ಲಾಯಲ್ ಆಗಿರಬೇಕು. ಮತ್ತು ಸೋಮಾರಿತನ ಮಾಡಿದರೂ ಕೂಡ ಶನಿ ಹೀಗೆ ಆಗಲ್ಲ. ಇಲ್ಲಿ ಲಗ್ನದಲ್ಲಿ ಶನಿ ಇದ್ದಾಗ ನೀವು ಸೋಮಾರಿತನ ಮಾಡಿದರೆ ಆಗಲ್ಲ, ಸುಳ್ಳು ಹೇಳಿದರೆ ಆಗಲ್ಲ, ಆಲಸ್ಯ ಮಾಡಿದರೆ ಆಗಲ್ಲ. ಲಗ್ನದಲ್ಲಿ ಶನಿ ಇದ್ದಾಗ ಸೋಮಾರಿತನ ಇರಬಾರ್ದು ಮತ್ತು ಆಲಸ್ಯ ಇರಬಾರ್ದು. ನಂತರ ಎರಡನೇ ಮನೆಯಲ್ಲಿ ಏನಾದರೂ ಶನಿಗ್ರಹ ಇದ್ದರೆ, ಎರಡನೇ ಮನೆಯಲ್ಲಿ ಶನಿಗ್ರಹ ಇದ್ದರೂ ಕೂಡ ಸುಳ್ಳು ಹೇಳಬಾರ್ದು ಮತ್ತು ಮದ್ಯಪಾನ ಮಾಂಸ ಸೇವನೆ ಮಾಡಿದರೆ ಶನಿ ನಿಮಗೆ ನೆಗೆಟಿವ್ ಫಲ ಕೊಡ್ಬೋದು. ಎರಡನೇ ಮನೆಯಲ್ಲಿ ಶನಿ ಇದ್ದರೆ ಮದ್ಯಪಾನ, ಮಾಂಸಾಹಾರ ಮತ್ತು ಒಂಥರ ಇದು ಕೆಟ್ಟ ಫುಡ್ ಈ ಥರ ತಿಂದರೂ ಕೂಡ ನಿಮಗೆ ಶನಿ ನೆಗೆಟಿವ್ ಪರಿಣಾಮ ಕೊಡ್ಬೋದು. ಮತ್ತು ಮಾತಲ್ಲಿ ಏನಾದರೂ ಸತ್ಯತೆಯಿದ್ದರೂ ಕೂಡ ಶನಿ ನಿಮಗೆ ನೆಗೆಟಿವ್ ಫಲ ಕೊಡ್ಬೋದು. ಮೂರನೇ ಮನೆಯಲ್ಲಿ ಏನಾದರೂ ಶನಿಗ್ರಹ ಇದ್ದರೆ, ಮೂರನೇ ಮನೆಯಲ್ಲಿ ಶನಿಗ್ರಹ ಇದ್ದರೆ ಸೋಮಾರಿತನ ಮಾಡಿದರೆ ಸಹಿಸಲ್ಲ ಶನಿ. ಇಲ್ಲೇನಾದರೂ ಸೋಮಾರಿತನ ಇದ್ದರೆ ಸಹಿಸಲ್ಲ. ಮತ್ತು ಸಹೋದರರ ಜೊತೆ ಸಂಬಂಧ ಚೆನ್ನಾಗಿರಬೇಕು, ಇಲ್ಲಾಂತ ಹೇಳಿದ್ರು ಕೂಡ ಶನಿ ನೆಗೆಟಿವ್ ಎಫೆಕ್ಟ್ ಕೊಡ್ಬೋದು. ನಾಲ್ಕನೇ ಮನೆಯಲ್ಲಿ ಏನಾದರೂ ಶನಿಗ್ರಹ ಇದ್ದರೆ ನೀವು ತಾಯಿ ಜೊತೆ ತುಂಬ ಚೆನ್ನಾಗಿ ಸಂಬಂಧ ಹೊಂದಿರಬೇಕು. ತಾಯಿ ಜೊತೆ ನೀವು ನೆಗೆಟಿವ್ ಆದರೆ ಶನಿ ಕೂಡ ನಿಮಗೆ ನೆಗೆಟಿವ್ ಫಲ ಕೊಡ್ತಾನೆ ನಾಲ್ಕನೇ ಮನೆಯಲ್ಲಿ. ಮತ್ತು ಮನೆ ಕೂಡ ಇವರಿಗೆ ನವೀಕರಣ ಮಾಡಲಿಕ್ಕಾಗಲ್ಲ, ಓಲ್ಡ್ ವೆಹಿಕಲ್. ಆ ಕಡೆ ನೀವು ನಾಲ್ಕನೇ ಮನೆಯ ಸಂಬಂಧಪಟ್ಟಂತೆ ಎಲ್ಲ ಒಂದು ಪಾಸಿಟಿವ್ ವಿಷಯದಲ್ಲಿ ಇರಬೇಕಾಗ್ತದೆ. ಇಲ್ಲಾಂತ ಹೇಳಿದ್ರೆ ನಿಮಗೆ ಹೊಸ ವೆಹಿಕಲ್, ಹೊಸ ಮನೆ ಕೂಡ ತೊಗೊಳ್ಳಿಕ್ಕೆ ಕಷ್ಟ ಆಗ್ಬೋದು. ಇಲ್ಲ ಐದನೇ ಮನೆಯಲ್ಲಿ ಶನಿ ಇದ್ದಾಗ ನೀವು ಅಪ್ರಾಮಾಣಿಕತೆಯಿಂದ ಇದ್ದರೆ ನಿಮಗೆ ನೆಗೆಟಿವ್ ಎಫೆಕ್ಟ್ ಕೊಡ್ತದೆ. ನೀವು ತುಂಬ ಒಂದು ಲಾಯಲ್ ಆಗಿದ್ದಿದ್ರೆ, ಅಪ್ರಾಮಾಣಿಕತೆ ಇದ್ದರೆ ನಿಮಗೆ ಶನಿ ನೆಗೆಟಿವ್ ಫಲ ಕೊಡ್ಬೋದು. ಆರನೇ ಮನೆಯಲ್ಲಿ ಏನಾದರೂ ಶನಿಗ್ರಹ ಇದ್ದರೆ, ಆರನೇ ಮನೆಯಲ್ಲಿ ಶನಿಗ್ರಹ ಇದ್ದರೆ ನೀವು ಸಾಲ ಮಾಡಿದರೆ ಹೆಚ್ಚು ನಿಮಗೆ ಶನಿ ನೆಗೆಟಿವ್ ಎಫೆಕ್ಟ್ ಕೊಡ್ಬೋದು. ಸಾಲ ಮಾಡಿದರೆ ಮತ್ತು ಶತ್ರುಗಳ ವಿಷಯದಲ್ಲಿ ಕೂಡ ನೆಗೆಟಿವ್ ಆಗ್ಬೋದು. ಏಳನೇ ಮನೆಯಲ್ಲಿ ಶನಿಗ್ರಹ ಇದ್ದರೆ ನೀವು ಸಂಗಾತಿ ಜೊತೆ ಲಾಯಲ್ ಆಗಿರಬೇಕು. ಸಂಗಾತಿಯ ಜೊತೆ ಏನಾದರೂ ಲಾಯಲ್ ಆಗಿಲ್ಲದಿದ್ದರೆ ನಿಮಗೆ ಶನಿ ನೆಗೆಟಿವ್ ಫಲ ಕೊಡ್ತಾನೆ. ಎಂಟನೇ ಮನೆಯಲ್ಲಿ ಶನಿಗ್ರಹ ಇದ್ದರೆ ನೀವು ನಿಮ್ಮ ಜೀವನದ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಬೇಕಿಲ್ಲ ಅಂತ ಹೇಳಿದ್ರೆ ಶನಿ ನಿಮಗೆ ನೆಗೆಟಿವ್ ಫಲ ಕೊಡ್ಬೋದು. ಒಂಬತ್ತನೇ ಮನೆಯಲ್ಲಿ ಏನಾದರೂ ಶನಿಗ್ರಹ ಇದ್ದರೆ ನೀವು ಧಾರ್ಮಿಕತೆ ವಿಷಯದಲ್ಲಿ ತುಂಬ ಲಾಯಲ್ ಆಗಿರಬೇಕು, ಇಲ್ಲಾಂದರೆ ಶನಿ ನಿಮಗೆ ನೆಗೆಟಿವ್ ಫಲ ಕೊಡ್ಬೋದು. ತಂದೆ ವಿಷಯದಲ್ಲಿ ಕೂಡ ತುಂಬ ಚೆನ್ನಾಗಿರಬೇಕು. 10ನೇ ಮನೆಯಲ್ಲಿ ಏನಾದರೂ ಶನಿಗ್ರಹ ಇದ್ದರೆ ಕರ್ಮ ಸರಿಯಾಗಿ ನಿಭಾಯಿಸಬೇಕು. ಕರ್ಮವನ್ನು ಸರಿಯಾಗಿ ನಿಭಾಯಿಸಿದರೆ ಮಾತ್ರ ನಿಮಗೆ ಶನಿ ಒಳ್ಳೆಯ ಫಲ ಕೊಡ್ತಾನೆ. 11ನೇ ಮನೆಯಲ್ಲಿ ಏನಾದರೂ ಶನಿಗ್ರಹ ಇದ್ದರೆ ಫ್ರೆಂಡ್ ಸರ್ಕಲ್ ಚೆನ್ನಾಗಿರಬೇಕು. ಫ್ರೆಂಡ್ ಸರ್ಕಲಲ್ಲಿ ನೆಗೆಟಿವ್ ಇದ್ದರೆ ನಿಮಗೆ ಶನಿ ನೆಗೆಟಿವ್ ಫಲ ಕೊಡ್ಬೋದು. 12ನೇ ಮನೆಯಲ್ಲಿ ಏನಾದರೂ ಶನಿಗ್ರಹ ಇದ್ದರೆ ನೀವು ದೂರ ಸ್ಥಳದಲ್ಲಿ ವಾಸಿಸುವಾಗ ನೀವು ಚೆನ್ನಾಗಿರಬೇಕು, ಒಳ್ಳೆಯ ಒಂದು ಜನರ ಜೊತೆ ಒಳ್ಳೆ ಬಾಂಡಿಂಗ್ ಇರಬೇಕು, ಇಲ್ಲಾಂದರೆ ನಿಮಗೆ ಶನಿ ನೆಗೆಟಿವ್ ಫಲ ಕೊಡ್ಬೋದು. ಇದು ಶನಿ 1 ರಿಂದ 12 ಮನೆಯಲ್ಲಿ ನೆಗೆಟಿವ್ ಫಲ ಕೊಡುವಂಥ ವಿಷಯ. ನಮ್ಮೊಂದು ದೂರವಾಣಿ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ